ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ದೇವರ ಮಹಿಮೆಯಿಂದ ತುಂಬಿಸುವ, ಧೈರ್ಯ ನೀಡುವ, ದೇವದೂತರ ಕಾವಲನ್ನು ನೀಡುವ, ದೇವರ ಭಯಭಕ್ತಿ ಹುಟ್ಟಿಸುವ, ದೇವರ ಜ್ಞಾನದ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಿರುವ ವಾಕ್ಯ ಭಾಗಾಂಶ ಜ್ಞಾನವನ್ನು ಅರಿತುಕೊಳ್ಳುವ ವರ ಪ್ರೇರೆ. ಪರಿಶುದ್ಧಾತ್ಮನ ವರಗಳಲ್ಲಿ 9 ವರಗಳಲ್ಲಿ 2ನೇ ವರ ಜ್ಞಾನವರ ಅಥವಾ ವಿದ್ಯಾವರ ಪ್ರೇರೆ. ಜ್ಞಾನವರ, ವಿದ್ಯಾವರ ಅಂದರೆ ಬುದ್ಧಿವಂತಿಕೆ ವರ. ಇದು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಈ 9 ವರಗಳಲ್ಲಿ 3 ವರ ಪ್ರಕಟಣೆಯ ವರ ಹಾಗೂ ಶಕ್ತಿಯ ವರ, 3 ಶಕ್ತಿಯ ವರ, 3 ಪ್ರಕಟಣೆ ವರ, 3 ಶಕ್ತಿಯ ವರ, 3 ಜ್ಞಾನದ ವರ. ಹೌದು ಪ್ರೇರೆ. 3 ಪ್ರಕಟಣೆ ವರ ಯಾವುದೆಂದರೆ ಜ್ಞಾನವನ್ನು ವಿವೇಚಿಸುವ, ಅರಿತುಕೊಳ್ಳುವ ವರ, ವಿದ್ಯಾವರ. ಹೌದು ಪ್ರೇರೆ. ಜ್ಞಾನವರ, ವಿದ್ಯಾವರ, ಆತ್ಮಗಳನ್ನು ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವ ವರ, ಇವು ಪ್ರಕಟಣೆ ವರ. ಮತ್ತು ಅಗಾಧ ವಿಶ್ವಾಸದ ವರ, ಮತ್ತು ರೋಗಗಳನ್ನು ಗುಣ ಮಾಡುವವರ, ಅದ್ಭುತ ಮಹತ್ವಗಳನ್ನು ಮಾಡುವವರ, ಇದು ಶಕ್ತಿಯ ವರಗಳು ಪ್ರೇರೆ. ಹೌದು. ಹಾಗೂ ಜ್ಞಾನದ ವರ ನಾನಾ ಭಾಷೆಗಳನ್ನು ಮಾತನಾಡುವವರ, ಆ ಭಾಷೆಗಳನ್ನು ವಿವರಿಸುವವರ 2ನೇದು. ಮತ್ತು ಪ್ರವಾದನೆ ವರ, ಇವು ಜ್ಞಾನದ ವರಗಳು ಪ್ರೇರೆ. ಭಾಳ ಸಾರಿ, ಕೆಲವೊಂದು ಸಾರಿ ಪ್ರಕಟಣೆ ವರಗಳಲ್ಲಿ ಜ್ಞಾನವರ ಬೆರೆಯಬಹುದು. ಹೌದು. ಮತ್ತು ಶಕ್ತಿಯ ವರಗಳಲ್ಲಿ ಪ್ರಕಟಣೆ ವರ ಬೆರೆಯಬಹುದು. ಹೌದು. ಹೀಗೆ ಜ್ಞಾನವರಗಳು ನಾವು ಧ್ಯಾನಿಸೋಣ ಪ್ರೇರೆ. ವಿಶೇಷವಾಗಿ ಎಲ್ಲ ಮಾನವರ ಒಳಿತಿಗಾಗಿ ಕೊಡಲಾಗಿರುವ ಪರಿಶುದ್ಧಾತ್ಮನ ವರಗಳು, ಪ್ರತಿಯೊಬ್ಬನಲ್ಲಿ ಕಂಡುಬರುವ ದೇವರಾತ್ಮ ವರಗಳು ನಾನಾ ವಿಧ. ಹೌದು. ಕೊರಿಂಥ 12ನೇ ಅಧ್ಯಾಯ 8ನೇ ವಾಕ್ಯ ಭಾಗದಿಂದ ಓದುತ್ತೇವೆ ಪ್ರೇರೆ. ಹೌದು. ಮೊದಲನೇದಾಗಿ ಜ್ಞಾನವರ, ವಿದ್ಯಾವರದ ಬಗ್ಗೆ ನಾವು ಧ್ಯಾನಿಸಿಕೊಳ್ಳೋಣ. ಇದಕ್ಕೆ ಮೊದಲು ದೇವರಾತ್ಮನ ಸಹಾಯ, ದೇವರ ವರಗಳನ್ನು ದಯಪಾಲಿಸುವ ದೇವರ ಆತ್ಮನ ಸಹಾಯ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳುವ ಮಾತುಗಳು, ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ 100ಕ್ಕೆ 100ರಷ್ಟು ಫಲವನ್ನು ಕೊಡುವಂತೆ ದೇವರ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮನ್ನು ನಡೆಸುವಂತಾಗಲಿ. ಆಮೇನ್. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ಆತ್ಮಸ್ವರೂಪನೇ, ಪವಿತ್ರ ಆತ್ಮನ ವರವನ್ನು ಸ್ವರ್ಗದ ಶಕ್ತಿಯನ್ನಾಗಿ ಕಳಿಸಿದಾತನೇ, ಆ ಪರಿಶುದ್ಧಾತ್ಮನು ವರಗಳನ್ನು ದಯಪಾಲಿಸುವ ಮುಖಾಂತರ ಸಭೆಯನ್ನು, ಆತ್ಮಗಳನ್ನು ಬಲಪಡಿಸುತ್ತಾನೆ ಹಾಗೂ ದೇವರಾತ್ಮನ ಫಲಗಳಲ್ಲಿ ನಡೆಸುತ್ತಾನೆ, ನಿಲ್ಲಿಸುತ್ತಾನೆ ಹಾಗೂ ಪರಲೋಕದ ರಾಜ್ಯಕ್ಕಾಗಿ ನೀತಿಗೆ ಜೀವಿಸುವಂತೆ ದೇವರು ಕೊಡುವ ಆಯುಧಗಳಿಂದ ತುಂಬುತ್ತಾನೆ. ಹೌದು ಪ್ರಭುವೇ. ಈ ದಿನ ಸದ್ಯಕ್ಕೆ ಪರಿಶುದ್ಧಾತ್ಮನ ವರ, ಜ್ಞಾನದ ವರ ಮತ್ತು ವಿದ್ಯಾವರ, ಬುದ್ಧಿವಂತಿಕೆ ವರ, ಈ 2 ವರಗಳನ್ನು ಧ್ಯಾನಿಸುವಾಗ ಪ್ರಭುವೇ, ನೀವೇ ನಿಮ್ಮ ಸೇವಕನ ಮುಖಾಂತರ ಭರಿಸಿರುವ ಕೆಲವು ಅನುಭವಗಳನ್ನು ಧ್ಯಾನಿಸುವಾಗ ಅದು ನಿಜವಾಗಿ ನಡೆದದ್ದೇ ಎಂದು ನಾವು ಅರಿತುಕೊಳ್ಳುವಂತೆ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಿರಿ ಮತ್ತು ನಮ್ಮ ಹೃದಯಗಳಲ್ಲಿ ಸ್ವಸ್ಥತೆಯಾಗಿ ಮಾರ್ಪಡಲಿ. ನಿಮ್ಮ ವರ ನಿಮ್ಮ ಸೇವಕರಲ್ಲಿ, ಈ ವಾಕ್ಯ ಭಾವ ಕೇಳುತ್ತಿರುವ ಎಲ್ಲ ಮಗಳಲ್ಲಿ ಕಾರ್ಯ ಮಾಡಲಿ. ನಿಮ್ಮ ಮಹಿಮೆಗಾಗಿ, ಆತ್ಮಗಳ ರಕ್ಷಣೆಗಾಗಿ, ಸತ್ಯದ ಜ್ಞಾನಕ್ಕಾಗಿ, ದೇವರ ಪರಾಕ್ರಮತ್ವಕ್ಕಾಗಿ. ಹೌದು ಪ್ರಭುವೇ. ಹೀಗೆ ದೇವರೇ, ಜ್ಞಾನವರ, ವಿದ್ಯಾವರ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಪರಿಶುದ್ಧಾತ್ಮನೇ, ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡುತ್ತಾ ಬರಬೇಕೆಂದು, ಹೀಗೆ ನಿಮ್ಮ ಜ್ಞಾನವರದ ಮುಖಾಂತರ, ವಿದ್ಯಾವರದ ಮುಖಾಂತರ ಸೈತಾನನ ಕಾರ್ಯಗಳನ್ನೆಲ್ಲ ನಾಶ ಮಾಡುವಂತೆ ಅನುಗ್ರಹಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ದೇವಕುಮಾರನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನಾವು ಜ್ಞಾನವನ್ನು ಅರಿತುಕೊಳ್ಳುವ ವರ, ಬುದ್ಧಿವಂತಿಕೆಯನ್ನು ಬೋಧಿಸುವ ವರ, ಆತ್ಮಗಳನ್ನು ವಿವೇಚಿಸುವ ವರ, ಇವು ಪ್ರಕಟಣೆ ವರಗಳಾಗಿವೆ ಪ್ರೇರೆ. ನಾವು ಈಗ ಸದ್ಯಕ್ಕೆ ಧ್ಯಾನಿಸುವುದು ಜ್ಞಾನವರದ ಬಗ್ಗೆ
ಅಥವಾ ಒಂದೇ ನಾಣ್ಯದ ಎರಡು ಮುಖ ಇರುವಂತೆ ಜ್ಞಾನವರ, ವಿದ್ಯಾವರ. ವಿದ್ಯಾವರ ಅಂದರೆ ಬುದ್ಧಿವಂತಿಕೆ ವರ ಎಂದು ಕೂಡ ಹೇಳಬಹುದು ಪ್ರೇರೆ. ಹೀಗೆ ನಾವು ಜ್ಞಾನವರ, ವಿದ್ಯಾವರದ ಕುರಿತು ನಾವು ನೋಡುವುದಾದರೆ ನೇರವಾಗಿ ಪ್ರವೇಶವನ್ನು ಪ್ರೇರೆ. ಈ ವರಗಳ ಮೂಲಕ ಅಂದರೆ ಜ್ಞಾನವರ, ವಿದ್ಯಾವರ, ನಾವು 9 ವರಗಳಲ್ಲಿ 1ನೇ ವರ ಜ್ಞಾನವರ, 2ನೇ ವರ ವಿದ್ಯಾವರ ಅಂದರೆ ನಂಬಿಕೆಯವರ, ಬುದ್ಧಿವಂತಿಕೆ ವರ ಪ್ರೇರೆ, ಜ್ಞಾನವರ, ವಿದ್ಯಾವರ, ಅಗಾಧ ವಿಶ್ವಾಸದವರ, ನಂಬಿಕೆ ವರ ಎಂದು ಕೂಡ ಹೇಳ್ಬೋದು, ಅಗಾಧ ವಿಶ್ವಾಸದವರ, ರೋಗಗಳನ್ನು ಸ್ವಸ್ಥ ಮಾಡುವವರ ಹಾಗೂ ಅದ್ಭುತ ಮಾತುಗಳನ್ನು ಮಾಡುವವರ 5. 6ನೇದು ಪ್ರವಾದನೆ ವರ, 7ನೇದು ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವರ, 8ನೇದು ನಾನಾ ಭಾಷೆಗಳನ್ನು ಮಾತನಾಡುವರ, 9ನೇದು ಆ ಭಾಷೆಗಳಿಗೆ ಅರ್ಥವನ್ನು ಅರ್ಥೈಸುವರ. ಹೀಗೆ 9 ವರಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರೇರೆ. ಜ್ಞಾನದ ವರಗಳಾಗಿ, ಪ್ರಕಟಣೆ ವರಗಳಾಗಿ ಮತ್ತು ಶಕ್ತಿ ವರಗಳಾಗಿ, ಜ್ಞಾನದ ವರಗಳಾಗಿ. ನಾವೀಗ ಪ್ರಕಟಣೆ ವರಗಳನ್ನು ಧ್ಯಾನಿಸೋಣ ಪ್ರೇರೆ. ಜ್ಞಾನವರ, ವಿದ್ಯಾವರದ ಬಗ್ಗೆ. ಈ ವರಗಳ ಮೂಲಕ ದೇವರಾದ ಕರ್ತನಿಂದ ಪ್ರಕಟಣೆಗಳನ್ನು ಹೊಂದಿಕೊಳ್ಳಬಹುದು ಪ್ರೇರೆ. ಹೌದು, ಅನೇಕರು ಈ ವರಗಳು ದೇವರ ಸೇವಕರಿಗೆ ಮಾತ್ರವೇ, ನಮಗಲ್ಲ ಎಂದು ನೆನೆಸುತ್ತಾರೆ. ಹಾಗಲ್ಲ, ದೇವರ ಸೇವಕರಿಗೆ ಆ ವರ ಉಂಟು ನಿಜವೇ, ಆದರೆ ದೇವರಾದ ಕರ್ತನು ಆತನ ಸೇವಕರನ್ನು ಶಕ್ತಿಯಿಂದಲೂ ವರಗಳಿಂದಲೂ ತುಂಬಿಸಿ ಉಪಯೋಗಿಸುತ್ತಾನೆ. ಅದೇ ಸಮಯದಲ್ಲಿ ವಿಶ್ವಾಸಿಗಳಿಗೂ ಈ ವರ ಉಂಟು. ಅದು ಪ್ರೇರೆ. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15, 16, 17ನೇ ವಾಕ್ಯದಲ್ಲಿ ಓದುತ್ತೇವೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 15 to 17th ವರ್ಡ್. ಇಲ್ಲಿ ಓದುವುದಾದರೆ, ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವುದರಿಂದ ಪ್ರಭು ಹೇಳುತ್ತಿದ್ದಾನೆ, ನನ್ನಲ್ಲಿ ವಿಶ್ವಾಸ ಇಡುವುದರಿಂದ ವಿಶ್ವಾಸಿಗಳು ದೆವ್ವಗಳನ್ನು ಬಿಡಿಸುತ್ತಾರೆ, ನಾನಾ ಭಾಷೆಗಳಲ್ಲಿ ಮಾತನಾಡುತ್ತಾರೆ, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ, ಮತ್ತು ಹಾವುಗಳನ್ನು ಕೈಯಲ್ಲಿ ಎತ್ತಿ ಹಿಡಿಯುತ್ತಾರೆ, ರೋಗಿಗಳ ಮೇಲೆ ಕೈ ಇಟ್ಟರೆ ಅವರ ರೋಗ ಗುಣವಾಗುವುದು, ಸ್ವಸ್ಥವಾಗುವರು. ಅದು ಪ್ರೇರೆ. ಇದು ವಿಶ್ವಾಸಿಗಳಿಗಿರುವ ಸಾಮಾನ್ಯ ಅಧಿಕಾರ. ಆದರೆ ಅದೇ ಸಮಯದಲ್ಲಿ ವಿಶ್ವಾಸಿಗಳು ಕೂಡ ಜ್ಞಾನವರ, ವಿದ್ಯಾವರ ಆ ವರ ಉಂಟು ಪ್ರೇರೆ. ಅದು ಕೇವಲ ಸೇವಕರಿಗೆ ಮಾತ್ರವಲ್ಲ. ಯೇಸು ಕ್ರಿಸ್ತನು ಕೊನೆಯದಾಗಿ ಆಜ್ಞೆಯನ್ನು ಕೊಡುತ್ತಾನೆ ಸ್ವರ್ಗಕ್ಕೆ ಏರಿ ಹೋಗುವಾಗ. ಹೌದು, ಏನೆಂದು ನೋಡಿರಿ, ಲೋಕದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ನಾನು ಹೇಳಿದ ಮಾತುಗಳನ್ನು ಕೈಗೊಂಡು ನಡೆಯುವಂತೆ ಬೋಧಿಸಿರಿ, ಎಲ್ಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಇಗೋ ಲೋಕಾಂತ್ಯದವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಅಭಯ ನೀಡಿ ಹೋಗಿದ್ದಾನೆ ಪ್ರೇರೆ. ಹೌದು, ಹೀಗೆ ಅದೇ ಎಲ್ಲ ಸಮಯದಲ್ಲಿ ವಿಶ್ವಾಸಿಗಳಿಗೆ ವರ ಉಂಟು ಪ್ರೇರೆ. ಜ್ಞಾನವರ, ವಿದ್ಯಾವರ. ಪೌಲನು 12ನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಹೇಳುತ್ತಿದ್ದಾನೆ, ಉತ್ತಮವಾದ ವರವನ್ನು ಅಪೇಕ್ಷಿಸಿರಿ, ಇನ್ನೂ ಉತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ. ಹೌದು, ಹೀಗೆ ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯಲ್ಲಿ ಇದ್ದಂತಹ ವಿಶ್ವಾಸಿಗಳು ವರವನ್ನು ಹೊಂದಿಕೊಂಡಿದ್ದರಿಂದ ಅವರಿಗೆ ಇದನ್ನು ಕುರಿತು ವಿವರಿಸಿ ಹೇಳಿದನು. ಕೊರಿಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೌದು ಪ್ರೇರೆ, ಆದ್ದರಿಂದ ವಿಶ್ವಾಸಿಗಳು ವರ ಹೊಂದಿದವರಾಗಿರಬೇಕೆಂದು ದೇವರಾದ ಕರ್ತನು ಬಯಸುತ್ತಾನೆ. ಬದಲಾಗಿ ಇದು ನನಗಾದದ್ದಲ್ಲ ಎಂದು ನೀವು ನೆನೆಸಬಾರದು. ಈ ಆತ್ಮಿಕ ಅನುಭವ ನನಗಾಗಿದೆ, ಈ ವರಗಳು ನನಗಾಗಿವೆ ಎಂದು ಬಯಸಬೇಕಾಗಿದೆ, ಎಂದು ಓದಬೇಕಾಗಿದೆ. ನಾನು ಏನು ಕೆಲಸ ಮಾಡುತ್ತಿದ್ದರೂ ಈ ವರವು ನನ್ನ ಮೂಲಕ ಪ್ರಕಟವಾಗುವುದು, ಪರಿಶುದ್ಧಾತ್ಮನು ನನ್ನನ್ನು ಉಪಯೋಗಿಸುವನು, ಇದರ ಮೂಲಕ ಯೇಸು ಕ್ರಿಸ್ತನ ನಾಮವು ಮಹಿಮೆ ಹೊಂದುವುದು ಎಂದು ನಂಬಬೇಕಾಗಿದೆ ಪ್ರೇರೆ. ಹೌದು, ಹೀಗೆ ಆದ್ದರಿಂದ ಎಲ್ಲರೂ ಈ ವರವು ನನಗಾದದ್ದು ಎಂದು ನಂಬಿಕೆ ಇಡಬೇಕು. ಈಗ ಪ್ರಕಟಣೆ ವರಗಳನ್ನು ಕುರಿತು ನಾವು ಸ್ವಲ್ಪ ನೋಡಿಕೊಳ್ಳೋಣ ಪ್ರೇರೆ. ಅಂದರೆ ದೇವರಾದ ಪ್ರಭು ಪರಿಶುದ್ಧಾತ್ಮನು, ಯೇಸುವಿನ ಆತ್ಮನು ಪ್ರಕಟಣೆಗಳನ್ನು ಹೊಂದಿಕೊಳ್ಳುವ ವರವನ್ನು ಹೊಂದಿಕೊಂಡರೆ ಆತನೊಂದಿಗೆ ಸೇರಿ ಸಮೀಪವಾದ ಜೀವನ ಜೀವಿಸಲು ಸಾಧ್ಯ ಪ್ರೇರೆ. ನೀವು, ನಾನು ಆತನೊಂದಿಗೆ, ದೇವರೊಂದಿಗೆ, ಯೇಸುವಿನೊಂದಿಗೆ ಪರಿಶುದ್ಧಾತ್ಮನ ಮೂಲಕ ಸಮೀಪವಾಗಿ ಜೀವಿಸುವುದು ಮಾತ್ರವಲ್ಲ, ಅನೇಕ ದೇವರ ರಹಸ್ಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅನೇಕರನ್ನು ನೀವು ರಕ್ಷಣೆಯಲ್ಲಿ ನಡೆಸಲು ಸಾಧ್ಯ. ಅನೇಕರು ನಿಮ್ಮ ಮೂಲಕ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಲು ಸಾಧ್ಯ. ಅದರ ಮೂಲಕ ಸೇವೆ ಮಾಡಿ ಅನೇಕ ಆತ್ಮಗಳನ್ನು ನಿಮ್ಮಿಂದ, ನನ್ನಿಂದ ಆದಾಯ ಮಾಡಲು ಸಾಧ್ಯ. ಅದಕ್ಕೆ ಈ ವರಗಳು ಬಹಳ ಅವಶ್ಯಕವಾಗಿದೆ. ಹೌದು, ನಾವು 1ನೇದಾಗಿ ಪವಿತ್ರಾತ್ಮ ವರಗಳಲ್ಲಿ ಜ್ಞಾನದ
ಜ್ಞಾನವನ್ನು ಅರಿತುಕೊಳ್ಳುವ ವರ, ಎರಡನೇದಾಗಿ ಬುದ್ಧಿವಂತಿಕೆಯನ್ನು ಬೋಧಿಸುವ ವರ, ಅದು ಪ್ರೇರೆ, ಹಾಗೂ ಆತ್ಮಗಳನ್ನು ವಿವೇಚಿಸುವ ವರ. ಇವು ಪ್ರಕಟಣೆ ವರಗಳಾಗಿವೆ ಪ್ರೇರೆ. ಹೌದು, ನಾವು 9 ವರಗಳಲ್ಲಿ ಒಂದನೇದಾಗಿ ಪ್ರಕಟಣೆ ತಿಳಿಯಪಡಿಸುವ ವರಗಳು, ಎರಡನೇದು ಶಕ್ತಿಯ ವರಗಳು, ಮೂರನೇದು ಜ್ಞಾನದ ವರಗಳು ನೋಡಿದ್ದೇವೆ ಪ್ರೇರೆ. ಹಿಂದಿನ ವಾಕ್ಯ ಭಾಗದಲ್ಲಿ ಹೇಳಿದ್ದೇನೆ. ಈಗ ನಾವು ಜ್ಞಾನವರ ಅಥವಾ ಬುದ್ಧಿವಂತಿಕೆ ಬೋಧಿಸುವರ ನೋಡುತ್ತಿದ್ದೇವೆ. ಹೌದು, ಅದು ಆತ್ಮಗಳನ್ನು ವಿವೇಚಿಸುವ ವರ. ಈ 3 ಪ್ರಕಟಣೆ ವರಗಳು ಪ್ರೇರೆ. ಈ 3 ವರಗಳು ನಮ್ಮ ದೇವರಾದ ಕರ್ತನ ಹತ್ತಿರ ಆಗಿರಲು, ದೇವರ ಸಮೀಪದಲ್ಲಿ ವಾಸಿಸಲು ಸಹಾಯವಾಗುತ್ತವೆ. ಹೌದು, ಹೀಗೆ ನಾವು ದೇವರಾತ್ಮನ ಪ್ರಕಟಣೆ ವರಗಳ ಬಗ್ಗೆ ನೋಡಿದ ಪ್ರೇರೆ. ಒಂದನೇದು ಜ್ಞಾನವರ, ಎರಡನೇದು ವಿದ್ಯಾವರ ಅಂದರೆ ಬುದ್ಧಿವಂತಿಕೆಯನ್ನು ಬೋಧಿಸುವರ, ಜ್ಞಾನವನ್ನು ಬೋಧಿಸುವರ, ವಿದ್ಯಾವರ, ಹಾಗೂ ಆತ್ಮಗಳನ್ನು ಸತ್ಯ ಅಸತ್ಯ ಆತ್ಮ ಯಾವುದೆಂದು ವಿವೇಚಿಸುವರ 3 ಪ್ರಕಟಣೆ ವರಗಳು ಎಂದು ನೋಡಿಕೊಂಡೆ ಪ್ರೇರೆ. ಈಗ ನಾವು ಬುದ್ಧಿವಂತಿಕೆಯನ್ನು ಬೋಧಿಸುವ ವಾಕ್ಯ, ಜ್ಞಾನವನ್ನು ಬೋಧಿಸುವ ವಾಕ್ಯ ಒಂದೇ ನಾಣ್ಯದ 2 ಮುಖ ಇದ್ದಂತೆ ಕಾರ್ಯ ಮಾಡುತ್ತದೆ ಪ್ರೇರೆ. ನಾವು ಪ್ರವಾದನ ವರಗಳಲ್ಲಿ ನಾನಾ ಭಾಷೆ ಆಡುವವರ, ಆ ಭಾಷೆಗೆ ಅರ್ಥ ವಿವರಿಸುವವರ ಹೇಗೆ ಕಾರ್ಯ ಮಾಡುತ್ತದೋ ಏಕವಾಗಿ ಭಾಳ ಸಮಯ, ಅದೇ ರೀತಿ ಜ್ಞಾನವರ, ವಿದ್ಯಾವರ ಏಕವಾಗಿ ಕೆಲಸ ಮಾಡುತ್ತದೆ ಪ್ರೇರೆ. ಭಾಳ ಸಾರಿ ನಾವು ಜ್ಞಾನದವರ, ವಿದ್ಯಾವರದ ಬಗ್ಗೆ ಧ್ಯಾನಿಸೋಣ ಪ್ರೇರೆ. ಈಗ ಇದರಲ್ಲಿ ಬುದ್ಧಿವಂತಿಕೆಯನ್ನು ಬೋಧಿಸುವ ವಾಕ್ಯ ಎಂಬ ವರ ಎಂಬುದು ಅಂದರೆ ವಿದ್ಯಾವಾಕ್ಯಕ್ಕೆ ಬುದ್ಧಿವಂತಿಕೆ ಬೋಧಿಸುವ ವರ ಎಂದು ಹೇಳುತ್ತದೆ ಪ್ರೇರೆ. ಹೌದು, ನಾವು ಸ್ಕೂಲ್ಗಳಲ್ಲಿ ಶಿಕ್ಷಕರು ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸುತ್ತಾರೆ ಹಾಗೆ ಬುದ್ಧಿವಂತಿಕೆಯನ್ನು ಬೋಧಿಸುವ ವರ ಎಂಬ ವರ ಇದು ಹಿಂದಿನ ಕಾಲವನ್ನು ಮತ್ತು ಪ್ರಸ್ತುತ ಕಾಲವನ್ನು ನಾವು ತಿಳಿದುಕೊಳ್ಳುವಂತೆ ಮಾಡುವ ವರವಾಗಿದೆ. ಅಂದರೆ ಒಬ್ಬರು ನಿಮ್ಮ ಹತ್ತಿರ ಪ್ರಾರ್ಥಿಸಲು ಬಂದರೆ, ಅಥವಾ ನೀವು ಒಂದು ಆತ್ಮನನ್ನು ಕರ್ತನಲ್ಲಿ, ಪ್ರಭು ದೇವರಲ್ಲಿ ನಡೆಸಲು ಬಯಸಿದರೆ, ವಿಶ್ವಾಸದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಅವರಿಗಾಗಿ ನೀವು ಪರಿಶುದ್ಧಾತ್ಮನಲ್ಲಿ ತುಂಬಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿ ಆ ಆತ್ಮನ ಮೇಲೆ ಗಮನವಿಡುವಾಗ ಸಂಬಂಧಪಟ್ಟವರ ಕಳೆದ ಕಾಲವು ಹೇಗೆ ಇದ್ದಿತು, ಈಗ ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಎಂಬುದನ್ನು ಕುರಿತು ಪರಿಶುದ್ಧ ದೇವರಾತ್ಮನು ನಿಮಗೆ ಬಹಳ ಸ್ಪಷ್ಟವಾಗಿ ಪ್ರಕಟಿಸುವನು ಪ್ರೇರೆ. ಆವಾಗಲೇ ನೀವು ಸುಲಭವಾಗಿ ಅವರನ್ನು ಪ್ರಭುವಿನ ಮಾರ್ಗದಲ್ಲಿ, ವಿಶ್ವಾಸ, ರಕ್ಷಣೆ ಮಾರ್ಗದಲ್ಲಿ ನಡೆಸಲಾಗುವುದು. ಆ ಪ್ರಕಟಣೆಯನ್ನು ಕೂಡಲೇ ದಯಪಾಲಿಸುವ ವರವೇ ಈ ಬುದ್ಧಿವಂತಿಕೆಯನ್ನು ಬೋಧಿಸುವ ವರವಾಗಿದೆ ಪ್ರೇರೆ. ವಾಕ್ಯ ಪರಿಶುದ್ಧಾತ್ಮನ ವರ ಅಂದರೆ ಬುದ್ಧಿಯನ್ನು ಬೋಧಿಸುವ ವಾಕ್ಯ, ವಿದ್ಯಾವಾಕ್ಯ. ಅಂದರೆ ಅವರ ಹಿಂದಿನ ಕಾಲಗಳು ಹೇಗಿದ್ದಿತ್ತು ಅಂದರೆ ಒಬ್ಬ ಆತ್ಮ, ಒಬ್ಬ ವಿಶ್ವಾಸಿ ಪ್ರಭುವಿನಲ್ಲಿ ನಡೆಸಲು ದೇವರ ಸೇವಕ ಬಯಸುವುದಾದರೆ ಆ ಬುದ್ಧಿಯನ್ನು ಬೋಧಿಸುವ ವಾಕ್ಯ, ಆ ಪ್ರಾರ್ಥನೆ ಮಾಡಿಸಿಕೊಳ್ಳಲಿಕ್ಕೆ ಬಂದಿರುವ, ಪ್ರಭುವನ್ನು ವಿಶ್ವಾಸಲಿಕ್ಕೆ ಬಂದಿರುವ ಅವರ ಹಿಂದಿನ ಕಷ್ಟಗಳು ಹೇಗಿದ್ದಿತ್ತು, ಏನೇನು ಕಷ್ಟಗಳ ಮಧ್ಯದಲ್ಲಿ ಹಾದು ಬಂದರು ಮತ್ತು ಯಾವ ಯಾವ ಪಾಪಗಳಲ್ಲಿದ್ದರು, ಈಗ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಹಿಂದಿನ ಕಾಲವನ್ನು, ಪ್ರಸ್ತುತ ಕಾಲವನ್ನು ಪ್ರಕಟಿಸಿ ತೋರಿಸುವ ವರವೇ ವಿದ್ಯಾವಾಕ್ಯ ಅಥವಾ ಬುದ್ಧಿವಂತಿಕೆಯನ್ನು ಬೋಧಿಸುವ ವಾಕ್ಯ ಪ್ರೇರೆ. ಹೌದು, ಪರಿಶುದ್ಧಾತ್ಮನ ಪ್ರಕಟಣೆ ವರಗಳಲ್ಲಿ ವಿದ್ಯಾವಾಕ್ಯ ಒಂದು ಹೌದು ಪ್ರೇರೆ. ಹೀಗೆ ಅದೇ ಸಮಯದಲ್ಲಿ ಭವಿಷ್ಯತ್ ಕಾಲವು ಹೇಗಿರುತ್ತದೆ ಎಂಬುದನ್ನು ವಿವರಿಸುವುದು ಜ್ಞಾನವನ್ನು ಬೋಧಿಸುವ ವಾಕ್ಯ. ಹೌದು, ಹೀಗೆ ಜ್ಞಾನವರ, ವಿದ್ಯಾವರ ಒಂದೇ ನಾಣ್ಯದ 2 ಮುಖಗಳಂತೆ ಆ ಭೂತಕಾಲದ ಮತ್ತು ಪ್ರಸ್ತುತ ಕಾಲದ ವಿಷಯಗಳನ್ನು ತಿಳಿಸುವ ವಿದ್ಯಾವಾಕ್ಯವಾದರೆ, ಬೋಧಿಸುವ ಬುದ್ಧಿವಂತಿಕೆ ವರವಾದರೆ ಭವಿಷ್ಯತ್ ಕಾಲವನ್ನು ಹೇಗಿರುತ್ತದೆ ಎಂದು ಅದೇ ಸಮಯದಲ್ಲಿ ತಿಳಿಸುವ ವರ ಜ್ಞಾನವರ ಪ್ರೇರೆ. ಹೌದು, ಹೀಗೆ ಅಂದರೆ ಇವರ ಭವಿಷ್ಯ ಹೇಗೆ ಇರಲಿದೆ, ಮುಂದೆ ಕರ್ತನಾದ ಯೇಸು ಹೇಗೆ ನಡೆಸಲಿದ್ದಾನೆ, ಇವರಿಗೆ ದೇವರಾದ ಪ್ರಭು ದೇವರು ಏನು ಯೋಜನೆ ಇಟ್ಟಿದ್ದಾನೆ ಎಂಬುದನ್ನು ದೇವರಿಂದ ತಿಳಿದುಕೊಳ್ಳುವ ವರವೇ ಜ್ಞಾನವನ್ನು ಬೋಧಿಸುವ ವರ. ಅಂದರೆ ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ಅರಿತುಕೊಳ್ಳುವಂತೆ ಮಾಡುವುದು ಬುದ್ಧಿಯನ್ನು ಬೋಧಿಸುವ ವಾಕ್ಯ ಎಂಬ ವರ. ಹೀಗೆ ಆ ಸಮಸ್ಯೆಗೆ ಮುಕ್ತಿಯನ್ನು ಕೊಡುವುದು ಜ್ಞಾನವನ್ನು ಬೋಧಿಸುವ ವಾಕ್ಯ ಎಂಬ ವರವಾಗಿದೆ. ಮತ್ತು ಒಂದು ಸಮಯದಲ್ಲಿ ನಿಮ್ಮಲ್ಲಿ ಅನೇಕರಿಗೆ ಕೂಡ ಈ ವರವು ಕಾರ್ಯ ಮಾಡುತ್ತಿರಬಹುದು, ನಿಮಗೆ ತಿಳಿಯದೆ. ಆದರೆ ಇದು ಒಂದು ವರ ಎಂದು ಒಂದು ಸಮಯ ನಿಮಗೆ ಗೊತ್ತಿಲ್ಲದೆ ಕೂಡ ಇರಬಹುದು.
ವಿಶ್ವಾಸಿಗಳಿಗೆ ಅಥವಾ ಪ್ರಭುವಿನ ವಾಕ್ಯ ಸಾರುವವರಿಗೆ ಕೆಲವು ಸಮಯಗಳಲ್ಲಿ ಪರಿಶುದ್ಧ ದೇವರಾತ್ಮನು ಹೀಗೆ ಹೇಳುತ್ತಾನೆ. ಪರಿಶುದ್ಧಾತ್ಮನು ಹೀಗೆ ನನಗೆ ತೋರಿಸುತ್ತಿದ್ದಾನೆ. ಪರಿಶುದ್ಧಾತ್ಮನು ಹೀಗಾಗಿ ನನ್ನನ್ನು ಮಾತನಾಡಲು ಹೇಳಿದನು. ಪರಿಶುದ್ಧಾತ್ಮನು ಹೀಗಾಗಿ ನನ್ನನ್ನು ನಡೆಸಿದನು. ಪರಿಶುದ್ಧಾತ್ಮನು ಹೀಗೆ ನನಗೆ ಪ್ರಕಟಿಸಿದನು ಎಂದು ಹೇಳುವಿರಿ. ಹೌದು, ಅದೇ ಆಗಿದೆ ಈ ವರ. ಹೌದು ಪ್ರಿಯರೇ, ಜ್ಞಾನ ವರ ಅಥವಾ ಬುದ್ಧಿವಂತಿಕೆಯ ವರ. ಆದರೆ ಅದು ವರ ಎಂದು ನಿಮಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಇದೇ ನಿಜ ಪ್ರಿಯರೇ. ನೀವು ಸತ್ಯವೇದ ವಾಕ್ಯಗಳ ಮೂಲಕ ತಿಳಿದುಕೊಳ್ಳುವಾಗ ನಿಮಗೆ ತಿಳಿಯಲಾಗುವುದು, ಪ್ರಭುವಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ಈ ವರವು ಹೇಗೆ ಪ್ರಕಟವಾಯಿತು ಎಂದು ನೋಡುವುದಾದರೆ, ಅಪೊಸ್ತಲರ ಸೇವೆ ಕಾಲಗಳಲ್ಲಿ ಈ ವರವು ಹೇಗೆ ಪ್ರಕಟವಾಯಿತು, ಇಂದಿಗೂ ನಮ್ಮ ಜೀವನದಲ್ಲಿ ಈ ವರವು ಹೇಗೆ ಪ್ರಕಟವಾಗುತ್ತದೆ ಎಂದು ಈ ಮೂರನ್ನು ತಿಳಿದುಕೊಂಡರೆ ನಿಮಗೆ ಚೆನ್ನಾಗಿ ಅರ್ಥವಾಗುವುದು ಪ್ರಿಯರೇ. ನಮ್ಮ ಅನುದಿನದ ಜೀವನದಲ್ಲಿ ನಮ್ಮ ಸುತ್ತಲೂ ನಡೆಯುವ ಕಾರ್ಯಗಳಲ್ಲಿ ಈ ವರವು ಹೇಗೆ ಕಾರ್ಯ ಮಾಡುತ್ತದೆ, ಪರಿಶುದ್ಧಾತ್ಮನು ನಮ್ಮ ಮೂಲಕ ಹೇಗೆ ಆತ್ಮಗಳನ್ನು ಮುಟ್ಟುತ್ತಾನೆ ಎಂಬುದನ್ನು ಕುರಿತು ನಾವು ನೋಡಬಹುದು. ಈ ವರ ಎಂಬುದು ನಮ್ಮನ್ನು ಹೆಮ್ಮೆಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ ಎಂದು ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ. ಎಂದಿಗೂ ಹೆಮ್ಮೆಗೆ ಸ್ಥಳಾವಕಾಶ ಕೊಡಬೇಡಿರಿ ಪ್ರಿಯರೇ. ಹೌದು, ಈ ವರಗಳ ಪಡೆದದಾದರೆ ಎಂದಿಗೂ ಹೆಮ್ಮೆ ಪಡಿಸಿಕೊಳ್ಳುವುದಕ್ಕಾಗಲೇ ಅಲ್ಲ ಮತ್ತು ಗರ್ವಕ್ಕೆ ಸ್ಥಳ ಅವಕಾಶ ಕೊಡಬಾರದು. ನನಗೆ ಎಲ್ಲವೂ ಗೊತ್ತು, ಕರ್ತನು ಎಲ್ಲವನ್ನೂ ನನಗೆ ಪ್ರಕಟಿಸಿದ್ದನು ಎಂದೆಲ್ಲ ಮಾತನಾಡಬಾರದು. ದೇವರಾದ ಪ್ರಭು ಮುಂದೆ ಯಾವಾಗಲೂ ವಿನಯದಿಂದ ನಡೆದುಕೊಳ್ಳಬೇಕಾಗಿದೆ. ಹಾಗಾದರೆ ಯಾವುದಕ್ಕಾಗಿ ಈ ವರಗಳು? ನಿಮ್ಮ ಮೂಲಕವಾಗಿ ಆತ್ಮಗಳು ರಕ್ಷಣೆ ಹೊಂದಬೇಕು. ನಿಮ್ಮ ಮೂಲಕವಾಗಿ ಆ ಆತ್ಮಗಳು ಕರ್ತನಲ್ಲಿ ಬರಬೇಕು, ದೇವರಲ್ಲಿ. ಹೌದು, ರಕ್ಷಣೆಯಲ್ಲಿ, ಪರಲೋಕ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ. ಅದಕ್ಕಾಗಿಯೇ ಈ ವರವು ದೇವರಾದ ಪ್ರಭು ಯೇಸು ಪರಿಶುದ್ಧ ಆತ್ಮನ ಮೂಲಕ ನಮಗೆ ವರಗಳನ್ನು ಕೊಡುವುದರ ಉದ್ದೇಶ. ಹೌದು, ಆತ್ಮಗಳ ರಕ್ಷಣೆಯೇ. ಆ ಉದ್ದೇಶವನ್ನು ಬಿಟ್ಟು ಬೇರೆ ಬಹಳ ಉದ್ದೇಶಗಳು ಇರುವುದಾದರೆ ಅಪಾಯಗಳು ಬರುತ್ತವೆ ಪ್ರೇರೆ. ಹೌದು, ಹೀಗೆ ದೇವರ ಆತ್ಮ ಜ್ಞಾನವರದ ಮೂಲಕ, ಬುದ್ಧಿವಂತಿಕೆಯ ವಾಕ್ಯದ ಮೂಲಕ, ವರದ ಮೂಲಕ ನಡೆಸುತ್ತಾನೆ. ಆದ್ದರಿಂದ ನಾವು ಯಾವಾಗಲೂ ವಿನಯವಾದ ಹೃದಯದಿಂದ ಅದನ್ನು ನಿಭಾಯಿಸಬೇಕಾಗಿದೆ. ನೀವು ವಾಸ ಮಾಡುವ ಸ್ಥಳದಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಹೇಗೆ ಈ ವರವು ನಿಮ್ಮೊಳಗೆ ಕ್ರಿಯೆ ಮಾಡಿ, ಪರಿಶುದ್ಧಾತ್ಮನು ಹೇಗೆ ನಿಮ್ಮನ್ನು ಉಪಯೋಗಿಸಿ ಆತ್ಮಗಳನ್ನು ಮುಟ್ಟುವನು, ಹೇಗೆ ರಹಸ್ಯಗಳನ್ನು ಪ್ರಕಟಿಸುವನು ಎಂಬುದನ್ನು ಅರಿತುಕೊಂಡರೆ ನೀವು ಆಶೀರ್ವದಿಸಲ್ಪಡುವಿರಿ. ಹೌದು ಪ್ರೇರೆ, ಒಮ್ಮೆ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯದಲ್ಲಿರುವ ಆ ಸುಕಾರ್ ಎಂಬ ಊರಿಗೆ ಆತನ ಶಿಷ್ಯರೊಂದಿಗೆ ಕಾಲ್ನಡಿಗೆಯಾಗಿ ಬರುತ್ತಿರುವಾಗ ದಣಿದಾತನಾಗಿ ಅಲ್ಲಿದ್ದ ಒಂದು ಬಾವಿಯ ಹತ್ತಿರ ಕುಳಿತುಕೊಳ್ಳುತ್ತಾನೆ. ಆಗ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಪಕ್ಕದ ಊರೊಳಗೆ ಹೋಗಿದ್ದರು. ಅವರು ಹೋದ ಮೇಲೆ ಅಲ್ಲಿ ಪಾಪದಲ್ಲಿ ಜೀವಿಸುತ್ತಿದ್ದ ಒಬ್ಬ ಸಮಾರ್ಯ ಸ್ತ್ರೀಯನ್ನು ಕರ್ತನಾದ ಪ್ರಭು ಯೇಸು ಕ್ರಿಸ್ತನು ಭೇಟಿಯಾಗುತ್ತಾನೆ ಪ್ರೇರೆ. ಯಾಕೆ? ಅವಳನ್ನು ಆತನು ಸಂಧಿಸಿ ಭೇಟಿಯಾಗಿ ಮಾತಾಡುತ್ತಾನೆ. ಹೌದು, ಮಾತಾಡಿದ. ಅಂದರೆ ಅವಳನ್ನು ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಣೆಯಲ್ಲಿ ನಡೆಸಿ ಪರಿಶುದ್ಧವಾದ ಜೀವನಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಪರಿಶುದ್ಧವಾದ ಜೀವಿತಕ್ಕೆ ಕರೆದುಕೊಂಡು ಬರಬೇಕು ಎನ್ನುವ ಅದೇ ಆತನ ಯೇಸುವಿನ ಉದ್ದೇಶವಾಗಿತ್ತು ಪ್ರೇರೆ. ಹೀಗಾಗಿ ಒಂದು ಆತ್ಮ ಬರುತ್ತದೆ, ಅದು ಇಂತಹ ಒಂದು ಸ್ಥಿತಿಯಲ್ಲಿ ಇದೆ. ಆ ಆತ್ಮ ರಕ್ಷಣೆ ಹೊಂದಬೇಕು ಎಂದು ಯೇಸುವಿಗೆ ಚೆನ್ನಾಗಿ ಗೊತ್ತು. ಅಂದರೆ ಅಲ್ಲಿ ನಡೆಯಲಿರುವ ಕಾರ್ಯವನ್ನು ಕುರಿತು ಪ್ರಕಟಣೆಯನ್ನು ಮುಂಚಿತವಾಗಿಯೇ ಪ್ರಭು ಯೇಸು ಕ್ರಿಸ್ತನು ತಂದೆಯಿಂದ ಹೊಂದಿಕೊಂಡಿದ್ದನು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ. ಹೌದು, ಹೀಗೆ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡುತ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 30 ವರ್ಡ್ಸ್. ಹೀಗೆ ಅದೇ ಬುದ್ಧಿಯನ್ನು ಬೋಧಿಸುವ ವಾಕ್ಯ ಪ್ರೇರೆ. ಯೇಸು ಸಮಾರ್ಯ ಸ್ತ್ರೀಯ ಕುರಿತು ಸನ್ನಿವೇಶ ನಡೆಯುತ್ತದೆ ಪ್ರೇರೆ. ಅನೇಕ ವಿಷಯಗಳನ್ನು ತಿಳಿಸುತ್ತಾನೆ. ಆಕೆಯ ಜೀವಿತದ ಕುರಿತು ಯೇಸು ಕ್ರಿಸ್ತ ಪ್ರಭು ವಾಕ್ಯವಾದ ದೇವರು ಅದೇ ಬುದ್ಧಿಯನ್ನು ಬೋಧಿಸುವ ವಾಕ್ಯ ಎಂಬ ವರದ ಕ್ರಿಯೆ. ಹೌದು, ಕೆಲವು ವೇಳೆಗಳಲ್ಲಿ ನಾವು ಪ್ರಾರ್ಥಿಸುವಾಗ ಈ ದಿನ ಇಂತಹ ಒಬ್ಬ ವ್ಯಕ್ತಿಯನ್ನು ಸಂಧಿಸುವೆ, ಆ ವ್ಯಕ್ತಿ ಇಂತಹ ಒಂದು ಸಮಸ್ಯೆ ಇರುತ್ತದೆ, ನೀನು ಆ ವ್ಯಕ್ತಿಗೆ ಹೀಗಾಗಿ ಹೇಳಿ, ಆ ವ್ಯಕ್ತಿಗೆ ಇಂತಿಂಥ ಆ ಒಂದು ಸಮಸ್ಯೆ ಇರುತ್ತದೆ, ನೀನು ಈ ವ್ಯಕ್ತಿಗೆ ಹೀಗೆ ಹೇಳು, ನನ್ನ ಕಡೆಗೆ ಮಾರ್ಗ ನಡೆಸಬೇಕು ಎಂದು ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುತ್ತಾನೆ. ಹೌದು, ಇದು ಸೇವಕರ
ಪರಿಶುದ್ಧಾತ್ಮ ಪಡೆದ ಸೇವಕರಿಗೆ ಅನುಭವ ಪ್ರೇರೆ. ಅಂದರೆ ನಮ್ಮೊಳಗೆ ಒಂದು ಪ್ರೇರೇಪಣೆ ಬರುತ್ತದೆ, ಸ್ವರದ ಮುಖಾಂತರ, ವಾಕ್ಯದ ಮುಖಾಂತರ. ಹೌದು, ಕೆಲವೊಂದು ಸರಿ ರಾತ್ರಿ ಮಲಗಿರುವಾಗ ದರ್ಶನ ಮುಖಾಂತರ ತಿಳಿಸುತ್ತಾನೆ, ಅಥವಾ ನೆರೆಹೊರೆಯವರ ಅಭಿಷೇಕ ಪವಿತ್ರಾತ್ಮ ಪಡೆದ ಸೇವಕರ ಮುಖಾಂತರ ಮಾತಾಡುತ್ತಾನೆ. ಹೀಗೆ ಅಂದರೆ ನಮ್ಮೊಳಗೆ ಒಂದು ಪ್ರೇರೇಪಣೆ ಬರುತ್ತದೆ. ಇದೇ ಜ್ಞಾನವನ್ನು ಬೋಧಿಸುವ ವಾಕ್ಯ ಎಂಬವರ. ಹೌದು, ವಿಶೇಷವಾಗಿ ನಮ್ಮೊಂದಿಗೆ ಮಾತನಾಡುತ್ತಾನೆ ಪ್ರೇರೆ ಜ್ಞಾನವರದ ಮೂಲಕ. ಹೀಗೆ ನೋಡಿರಿ, ಆ ಸಮಾರ್ಯ ಸ್ತ್ರೀ ನೀರು ಸೇದುವುದಕ್ಕೆ ಬರುತ್ತಾಳೆ. ಜ್ಞಾನವನ್ನು ಬೋಧಿಸುವ ವರದ ಮೂಲಕ ಪ್ರಭುವಾದ ಯೇಸು ಕ್ರಿಸ್ತನು ಆಕೆಯನ್ನು ಕುರಿತು ತಿಳಿದುಕೊಂಡ ವಿಷಯವೇನೆಂದರೆ, ಆಕೆಯೊಳಗೆ ಸಮಾಧಾನವಾಗಲಿ ಇರಲಿಲ್ಲ. ಆದ್ದರಿಂದ ಜೀವಕರವಾದ ನೀರನ್ನು ಕುರಿತು ಆಕೆಯೊಂದಿಗೆ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಆಕೆಯು ಪಾಪದೊಳಗೆ ಜೀವಿಸುತ್ತಿರುವುದರಿಂದ ಆಕೆಯೊಳಗೆ ಸಮಾಧಾನವಿದ್ದಿಲ್ಲ. ಹೌದು, ಕಾರಣ ಆಕೆಗೆ 5 ಪುರುಷರಿದ್ದರು, ಒಬ್ಬನನ್ನು ಬಿಟ್ಟು ಇನ್ನೊಬ್ಬಳನ್ನು ಎಂದು. ಹೀಗಾಗಿ 5 ವರ್ಷ ಪುರುಷರೊಂದಿಗೆ ಜೀವಿಸಿದವಳು ಆಕೆಗೆ ಸಮಾಧಾನವೇ ಇಲ್ಲ. ಕೊನೆಯದಾಗಿ ಒಬ್ಬ ಪುರುಷನೊಂದಿಗೆ ಜೀವಿಸುತ್ತಿದ್ದಳು. ಅವಳ ಜೀವನ ಪೂರ್ತಿ ಪ್ರಭುವಾದ ಯೇಸು ಕ್ರಿಸ್ತನು ತಿಳಿಸಿದನು. ಹೌದು, ಹಾಗಾದರೆ ಒಬ್ಬ ಮನುಷ್ಯಕುಮಾರನಾಗಿ ಜನಿಸಿದ ಯೇಸು ಕ್ರಿಸ್ತನಿಗೆ, ಆ ಸಮಾರ್ಯ ಸ್ತ್ರೀಗೆ, ಪಾಪದಲ್ಲಿರುವ ಆ ಸ್ತ್ರೀಗೆ ಆಕೆ ಬದುಕನ್ನು ಕುರಿತು ಹೀಗೆ ತಿಳಿದಿದ್ದ ಆತನಾಗಿದ್ದನು ಪ್ರೇರೆ. ಹೌದು, ಅದಕ್ಕೆ ಕಾರಣ ಜ್ಞಾನವನ್ನು ಬೋಧಿಸುವ ವಾಕ್ಯ ಎಂಬ ವರ. ಅಂದರೆ ಪರಿಶುದ್ಧಾತ್ಮನು ಆ ಯೇಸುವಿನ ಮೂಲಕವಾಗಿ ಅವಳ ಜೀವನದ ಎಲ್ಲ ರಹಸ್ಯಗಳನ್ನು ಆತನಿಗೆ ಪ್ರಕಟಿಸಿದನು. ಹೌದು, ಹೀಗೆ ನೋಡಿರಿ ಪ್ರೇರೆ, ಪ್ರಭುವಾದ ಯೇಸು ಕ್ರಿಸ್ತನು ಆ ಸ್ತ್ರೀಯನ್ನು ನೋಡಿ, ಸ್ತ್ರೀಯೇ, ನಿನ್ನನ್ನು ಕುರಿತು ಎಲ್ಲ ಕಾರ್ಯಗಳನ್ನು ಕುರಿತು ದೇವರಾದ ಕರ್ತನು ನನಗೆ ಪ್ರಕಟಿಸಿದನು. ನಿನ್ನನ್ನು ಕುರಿತು ಎಲ್ಲವೂ ನನಗೆ ಗೊತ್ತು. ಈಗ ನಿನ್ನೊಳಗೆ ಸಮಾಧಾನವಿಲ್ಲ. ನಿನಗೆ 5 ಗಂಡಂದಿರಿದ್ದರು, ಆದರೆ ಅವರೆಲ್ಲರನ್ನು ಬಿಟ್ಟು ನೀನು ಅಗಲಿರುವೆ. ಈಗ ಒಬ್ಬ ವ್ಯಕ್ತಿಯೊಂದಿಗೆ ನೀನು ಜೀವಿಸುತ್ತಿರುವೆ. ಹೀಗಾಗಿ ನಿನ್ನನ್ನು ಕುರಿತು ಎಲ್ಲ ರಹಸ್ಯವು ನನಗೆ ಗೊತ್ತು. ಸರಿಯಾಗಿ ನೀನು ಪಶ್ಚಾತ್ತಾಪಪಟ್ಟು ರಕ್ಷಣೆ ಹೊಂದಬೇಕು, ಅದಕ್ಕಾಗಿಯೇ ನಾನು ಬಂದಿದ್ದೇನೆ ಎಂದು ಹೇಳಿದರೆ ಏನು ನಡೆಯುತ್ತಿತ್ತು ಎಂದು ಸ್ವಲ್ಪ ಯೋಚಿಸಿ ನೋಡಿರ್ಪೇ. ಆದರೆ ಅವಳು, ಈತನ ನನ್ನ ಕುರಿತು ಎಲ್ಲ ಸಂಗತಿಗಳನ್ನು ಹಾಗೆ ಹೇಳುತ್ತಾನಲ್ಲ ಯೇಸು, ಬಹುಶಃ ಈತನೊಬ್ಬ ಜಾದುಗಾರನೋ ಎಂದು ನೆನೆಸಿ ಭಯದಿಂದ ಓಡಿಯೇ ಹೋಗಿರಬಹುದು. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಜ್ಞಾನವನ್ನು ನೋಡಿರಿ ಪ್ರೇರೆ, ಪ್ರಭುವಿನ ಜ್ಞಾನ. ಆತನ 12 ಮಂದಿ ಶಿಷ್ಯರನ್ನು ಊಟ ಕೊಂಡುಕೊಳ್ಳುವಂತೆ ಜ್ಞಾನದಿಂದ ಸ್ವಲ್ಪ ದೂರವಿದ್ದಂತಹ ಊರಿಗೆ ಕಳುಹಿಸಿಬಿಟ್ಟನು. ಊಟ ತೆಗೆದುಕೊಂಡು ಬರಲು 12 ಮಂದಿ ಹೋಗಬೇಕಾ? 4 ಮಂದಿ ಆದರೂ ಆತನೊಂದಿಗೆ ಇದ್ದಿರಬಹುದಾಗಿತ್ತಲ್ಲ. ಒಂದು ಬಾರಿ ಅಪೊಸ್ತಲನಾದ ಪೇತ್ರನು, ದೇವರೇ, ಯೇಸುವೆ, ಬೇರೆಯವರು ಹೋಗಿ ಊಟದ ಪದಾರ್ಥಗಳನ್ನು ಕೊಂಡುಕೊಂಡು ಬರಲಿ, ನಾನು ನಿನಗೆ ಜೊತೆಯಾಗಿರುತ್ತೇನೆಂದು ಹೇಳಿರಬಹುದು. ಯಾಕೆಂದರೆ ಬರಲಿರುವ ವ್ಯಕ್ತಿ ಪಾಪದಲ್ಲಿ ಜೀವಿಸುತ್ತಿರುವುದು. ಅವಳ ಪಾಪವನ್ನು ತಿಳಿಸಿ ಆಕೆಯ ಮನಸ್ಸನ್ನು ತಿರುಗಿಸಬೇಕಾದರೆ ಪಕ್ಕದಲ್ಲಿ ಮನುಷ್ಯರನ್ನು ಇರಿಸಿಕೊಂಡು ಮಾತನಾಡಿದರೆ ಸರಿಯಾಗದು. ಆದ್ದರಿಂದ ಏಕಾಂಗಿ ಪರಿಸ್ಥಿತಿಯಲ್ಲಿ ಆಕೆಯ ಮನಸ್ಥಿತಿಯನ್ನು ತಿಳಿಯಪಡಿಸಬೇಕಾಗಿದೆ ಪ್ರೇರೆ. ಆದ್ದರಿಂದ ಏಕಾಂಗಿ ಪರಿಸ್ಥಿತಿಯಲ್ಲಿ ಆಕೆಯ ಪಾಪವನ್ನು ತಿಳಿಸಿದರೆ ಆಕೆಯ ಮನಸ್ಸನ್ನು ತಿರುಗಿಸಲಾಗುವುದು ಎಂದೇ ಯೇಸು ಶಿಷ್ಯರನ್ನೆಲ್ಲ ಕಳಿಸಿಬಿಟ್ಟನು. ಎರಡನೇದಾಗಿ, ಆತನು ಜ್ಞಾನವಾಗಿ ಮಾಡಿದ ಕಾರ್ಯವೇನೆಂದರೆ, ಆಕೆಯು ಬಂದ ಕೂಡಲೇ ಆಕೆಯನ್ನು ನೋಡಿ, ನಿನ್ನ ಕುರಿತು ನನಗೆ ಎಲ್ಲವೂ ಗೊತ್ತಿದೆ ಎಂದು ಮಾತನಾಡಲು ಪ್ರಾರಂಭಿಸಲಿಲ್ಲ. ಸ್ತ್ರೀಯೇ, ನನಗೆ ಕುಡಿಯಲು ಸ್ವಲ್ಪ ನೀರು ಕೊಡು ಎಂದು ಆಕೆಯ ಹತ್ತಿರ ಮೆಲ್ಲಗೆ ಮಾತನಾಡಲು ಪ್ರಾರಂಭಿಸಿದನು. ಆಕೆಯೊಳಗೆ ಸಮಾಧಾನವಿಲ್ಲ. ಇವಳು ಮನಸ್ಸು ಸಮಾಧಾನವನ್ನು ಹುಡುಕುತ್ತಿದೆ. ಆಕೆಯ ಮನಸ್ಸು ಸಮಾಧಾನ ಹುಡುಕುತ್ತಿದೆ ಪ್ರೇರೆ ಎಂಬುದನ್ನು ಅರಿತುಕೊಂಡ ಪ್ರಭು ಯೇಸು ಕ್ರಿಸ್ತನು, ನೀನು ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆಕೆ, ನನಗೆ ಗಂಡನಿಲ್ಲ ಎಂದು ಹೇಳಿದಳು. ಆಗಲೇ ಆತನು, ನಿನಗೆ 5 ಪುರುಷರಿದ್ದರು, ಈಗ ಇರುವುದು ನಿನ್ನ ಗಂಡನಲ್ಲ ಎಂದು ಹೇಳುತ್ತಾನೆ. ಅವಳ ನಿಜ ಸ್ಥಿತಿಯನ್ನು ಹೇಳಿ ಜೀವಕರವಾದ ನೀರನ್ನು ಕುರಿತು ಅವಳೊಂದಿಗೆ ಮಾತನಾಡಿ ಆಕೆಯ ಪಾಪವನ್ನು ಗ್ರಹಿಸುವಂತೆ ಮಾಡಿ ಆಕೆಯನ್ನು ಮಾನಸಾಂತರ ಪಡುವಂತೆ ಮಾಡುತ್ತಾನೆ. ಪ್ರಭು ಯೇಸು ರಕ್ಷಣೆಯನ್ನು, ಸಮಾಧಾನವನ್ನು ಅವಳು ಹೊಂದಿಕೊಳ್ಳುವಂತೆ ಸುಂದರವಾಗಿ ಆಕೆಯನ್ನು ನಡೆಸುತ್ತಾನೆ. ಹೌದು, ನಡೆಸಿದ. ನೋಡಿರಿ ಪ್ರೇರೆ, ಆಕೆಯು ಹೋಗಿ ಊರಿನಲ್ಲಿರುವ ಎಲ್ಲರನ್ನು ಪ್ರಭುವಾದ ಯೇಸು ಕ್ರಿಸ್ತನ ಪಾದದ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತಾಳೆ ಎಂಬುದಾಗಿ ಪರಿಶುದ್ಧ ಗ್ರಂಥ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೌದು, ಪ್ರಭುವಿನಲ್ಲಿ ದೇವರ ಮಕ್ಕಳೇ, ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕೆ
ಜ್ಞಾನ ಅವಶ್ಯಕವಾಗಿದೆ, ಬುದ್ಧಿಯೂ ಅವಶ್ಯಕವಾಗಿದೆ. ಆಗಲೇ ಆತ್ಮಗಳನ್ನು ರಕ್ಷಣೆಯಲ್ಲಿ ನಡೆಸಲು ಸಾಧ್ಯ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲ ಎಂಬ ಆ ಸ್ಥಳ ಇರ್ತದೆ ಪ್ರಿಯರೇ. ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತನು ಜನಿಸಿದ ಆ ಸ್ಥಳದಲ್ಲಿ ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಆತನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟೋ ಎಂದು ಕೇಳಿದನು. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 2ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರಿಯರೇ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 2 to 6th ವರ್ಡ್. ಅಂದರೆ 38 ವರ್ಷದಿಂದ ರೋಗದಿಂದ ಬಿದ್ದುಕೊಂಡಿದ್ದ ಒಬ್ಬ ಮನುಷ್ಯ ಯೆರೂಸಲೇಮಿನಲ್ಲಿದ್ದ. ಹೌದು, ಬೆತ್ಸತಾ ಎಂಬ ಕೊಳದ ಹತ್ತಿರ ಮಲಗಿದ್ದನು. ಕರ್ತನಾದ ಪ್ರಭು ಯೇಸು ಕ್ರಿಸ್ತನ ರಕ್ಷಕನು ನೋಡಿದನು, ಸೌಖ್ಯದಾಯಕ ನೋಡಿದ. ಆಗ ಬುದ್ಧಿಯನ್ನು ಬೋಧಿಸುವ ವಾಕ್ಯದ ಮೂಲಕವಾಗಿ ಪ್ರಭು ಆತನ ಕುರಿತು, ಈತನು ಹೀಗೆ ಬಿದ್ದುಕೊಂಡಿರುವುದು ಬಹುಕಾಲವಾಗಿದೆ ಎಂದು ತಿಳಿದು ಅಲ್ಲಿ ಮಲಗಿದ್ದಾನೆ ಎಂದು ತಿಳಿದುಕೊಂಡನು ಅನಾರೋಗ್ಯದಿಂದ. ಹೌದು, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 6th ವರ್ಡ್. ಹಾಗೂ ಅಲ್ಲದೆ ನೀನು ಎಷ್ಟು ದಿನಗಳಿಂದ ರೋಗದಿಂದ ಇಲ್ಲಿ ಮಲಗಿದ್ದೀಯಾ ಎಂದು ಪ್ರಭುವಾದ ಯೇಸು ಕ್ರಿಸ್ತನು ಅವನ ಹತ್ತಿರ ಕೇಳಲೇ ಇಲ್ಲ. ಕಾರಣ, ಪರಿಶುದ್ಧಾತ್ಮನ ಮೂಲಕ ಆತನು ಅವನ ವಿಷಯವಾಗಿ ಪ್ರಕಟಣೆಯನ್ನು ಹೊಂದಿಕೊಂಡಿದ್ದನು. ಆ ಸಮಯದಲ್ಲಿ ಆತನಿಗೆ ಆ ರೋಗ ಯಾವುದರಿಂದ ಬಂದಿತು ಎಂಬುದನ್ನು ಪ್ರಭುವಾದ ಯೇಸು ಕ್ರಿಸ್ತನು ತಿಳಿದುಕೊಂಡಿದ್ದನು. ನಂತರ ಅವನನ್ನು, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗು ಎಂದು ಒಂದೇ ಕ್ಷಣದಲ್ಲಿ ನುಡಿದನು ಪ್ರೇರೆ. ಆತನು ಎದ್ದು ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೊರಟು ಹೋದನು. 38 ವರ್ಷದಿಂದ ಅಲ್ಲೇ ಬಿದ್ದುಕೊಂಡಿದ್ದ ವ್ಯಕ್ತಿ ಸೃಷ್ಟಿಕರ್ತನ ಒಂದು ಮಾತಿನಿಂದ, ದೇವರ ಸ್ವರವಾದ ಯೇಸು ಕ್ರಿಸ್ತ ಒಂದು ಮಾತಿನಿಂದ, ಅದು ಪ್ರೇರೆ, ಜ್ಞಾನವನ್ನು ಬೋಧಿಸುವ ವಾಕ್ಯ ವರ. ಹೀಗೆ ಇನ್ನೊಂದು ಸಂಘಟನೆ ನೋಡುವುದಾದರೆ ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಎಂದು ಹೇಳುತ್ತಾನೆ. 38 ವರ್ಷದಿಂದ ಆ ಬೆತ್ಸತಾ ಕೊಳದಲ್ಲಿ ಬಿದ್ದ ರೋಗಿಯನ್ನು ಗುಣಪಡಿಸಿದ ನಂತರ ಆತನು ದೇವಾಲಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಸ್ವಸ್ಥನಾಗಿ ತಿರುಗಾಡುವುದನ್ನು. ಯೇಸು ಆತನನ್ನು ಕಂಡು, ಇನ್ನು ಮೇಲೆ ನಿನಗೆ ಸ್ವಸ್ಥವಾಗಿದೆ, ಇನ್ನು ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬರುತ್ತದೆ ಎನ್ನುವ ರೀತಿಯಲ್ಲಿ ಹೇಳುತ್ತಿದ್ದಾನೆ. ಹೌದು, ಇದಕ್ಕೆ ಏನು ಅರ್ಥ? ಅವನ ಪಾಪದಿಂದಲೇ ಅವನು ರೋಗದಲ್ಲಿ ಬಿದ್ದಿದ್ದಾನೆ ಎಂಬುದನ್ನು ಪರಿಶುದ್ಧಾತ್ಮನ ಮೂಲಕ ಪ್ರಭುವಾದ ಯೇಸು ಕ್ರಿಸ್ತನು ತಿಳಿದಿದ್ದನು. ಮಾತ್ರವಲ್ಲ, ಅವನು ಬಹುಕಾಲದಿಂದ ರೋಗಿಯಾಗಿದ್ದಾನೆ ಎಂಬುದನ್ನು ಆತನು ತಿಳಿದುಕೊಂಡಿದ್ದನು. ಆ ಸ್ಥಳದಲ್ಲಿ ಬುದ್ಧಿಯನ್ನು ಬೋಧಿಸುವ ವಾಕ್ಯದ ಮೂಲಕವಾಗಿ ಪ್ರಭುವಾದ ದೇವರು ಕಾರ್ಯ ಮಾಡುವುದನ್ನು ಯೇಸು ತಿಳಿದುಕೊಂಡನು ಪ್ರೇರೆ. ನಂತರ ಜ್ಞಾನವನ್ನು ಬೋಧಿಸುವ ವಾಕ್ಯ ಎಂಬ ವರ ಕಾರ್ಯ ಮಾಡಿತು. ಹೌದು, ಅದು ಹೇಗೆ ಅಂದರೆ, ಪ್ರಭುವಾದ ಯೇಸು ಕ್ರಿಸ್ತನು ಆತನನ್ನು ನೋಡಿದ ಕೂಡಲೇ ಭಾವನಾತ್ಮಕದಿಂದ, ನಿನ್ನ ಪಾಪದಿಂದಲೇ ನಿನಗೆ ಈ ರೋಗ ಬಂದಿದೆ, ನೀನು ಮಾನಸಾಂತರ ಪಡುವುದಾದರೆ ನಿನಗೆ ನಾನು ಸೌಖ್ಯ ಕೊಡುವೆನು ಎಂದು ಹೇಳಲಿಲ್ಲ. ಹೌದು, ಆತನು ಬಹು ಪ್ರೀತಿಯಿಂದ, ಮಗನೇ, ನೀನು ಸ್ವಸ್ಥವಾಗಬೇಕೆಂದು ಬಯಸುತ್ತೀಯಾ ಎಂದು ಜ್ಞಾನವಾಗಿ ಕೇಳುತ್ತಾನೆ. ಹೌದು, ಇದೇ ಜ್ಞಾನದ ವರ, ಪರಿಶುದ್ಧ ಆತ್ಮನ ಪರಿಶುದ್ಧವಾದ ಜ್ಞಾನವರ. ಹೌದು, ಹಾಗೂ ಅದೇ ಜ್ಞಾನವರದ ಇನ್ನೊಂದು ಮುಖವಾದ ವಿದ್ಯಾವರ ಅಥವಾ ಬುದ್ಧಿವಂತಿಕೆಯ ಬೋಧಿಸುವರ. ಹೀಗೆ ಅವನ ಪಾಪದಿಂದಲೇ ಅವನಿಗೆ ರೋಗ ಬಂದಿದೆ ಎಂದು ಪ್ರಭುವಾದ ಯೇಸು ಕ್ರಿಸ್ತನು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರಭುವಿಗೆ ನೋಡಿರಿ ಪ್ರೇರೆ, ಅವನನ್ನು ಪ್ರಭು ಸೌಖ್ಯಪಡಿಸಿಬಿಟ್ಟನು. ಆ ಸ್ಥಳದಲ್ಲಿ ಅವನ ಹತ್ತಿರ ಏನನ್ನೂ ಹೇಳಲಿಲ್ಲ. ಅದರ ನಂತರ ದೇವಾಲಯದಲ್ಲಿ ಅವನನ್ನು ನೋಡಿದಾಗಲೇ ಇನ್ನು ಮುಂದೆ ಪಾಪ ಮಾಡಬಾರದು ಎಂದು ಅವನಿಗೆ ಎಚ್ಚರಿಕೆ ನೀಡಿದನು. ಎಷ್ಟು ಜ್ಞಾನವಾಗಿ ಆ ವ್ಯಕ್ತಿಯನ್ನು ರಕ್ಷಣೆಯಲ್ಲಿ ಮಾರ್ಗ ನಡೆಸಿದನೆಂದು ನೋಡಬೇಕಾಗಿದೆ. ಹೌದು ಪ್ರಿಯರೇ, ನನ್ನ ಪ್ರಭುವಿನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರಾದ ಪ್ರಭು ಪ್ರಕಟಿಸಿದ್ದನ್ನು ಕುರಿತು ಅನೇಕ ಸಮಯಗಳಲ್ಲಿ ನಾವು ಅವಸರದಿಂದ ಇದ್ದು ಬಿಡುತ್ತೇವೆ. ನಾವು ಹೇಗೆ ಇರಬಾರದು? ಆತ್ಮಗಳು ನಮಗೆ ಬಹಳ ಬಹಳ ಅವಶ್ಯಕ. ಅವರನ್ನು